ಹಾಯ್ ಮಾಡು. ಇವಾಗೆಲ್ಲ ಫುಲ್ ಶ್ರದ್ಧೆಯಿಂದ ಇರ್ತಾರೆ ಇವಾಗ. ಅಲ್ಲಿ 4 ಜನ ಆರಾಮಾಗಿ ಕುತ್ಕೋಬೇಕು. ಆರಾಮಾಗಿ ಗುಂಡಿಗೆ ಹಾಕ್ಬೇಕು ನೀನು. ಮನ್ಮತ ಏನ್ ಹೊಡಿಯಪ್ಪ ಕರೆಕ್ಟಾಗಿ. ಇಲ್ಲಿ ಗಂಟೆ ಬರ ಕಿತ್ಕೊಂಡ್ಬಿಟ್ಟದು. ಇಲ್ಲಿ ಏನೋ ಕಳ್ಕೊತು. ಅದಾಯ್ತು. ಆನ್ ದ ವೇ ಎಲ್ಲ ಸ್ನ್ಯಾಕ್ಸ್ ತಗೊಳಕ್ ತಿಂತ ಇದ್ವಿ. ಇಲ್ಲಿ ವಾಚ್ ಅಣ್ಣ, ನಿಂದು ವಾಚ್ ತೋರ್ಸೋಣ. ನಿಂದು ಆ್ಯಪಲು ನ್ಯೂ ಬ್ರ್ಯಾಂಡ್ ನೋಡಿ. ಯಾರ ಹೀರೋ ಥರ ನಿಲ್ಸ್ಬಿಟ್ಟವ್ರೆ. ಇವರು ಯಾವ ಹೀರೋ ಅಂತ ಗೊತ್ತಿಲ್ಲ ಅವನು. ಚೀಪೆಕಾಯಿ ತೊಳೋ. ಆಯ್ತು ತೊಳೋ, ತಿನ್ನೋ. ನೀನು ಚೆನ್ನಾಗಿರೋ. ಇಲ್ಲೆಲ್ಲೋ ಬಂದು ಮಾವಿನಕಾಯಿ ಕೀಳಕ್ಕೋಸ್ಕರ ಏಣ ಬಂದ್ಬಿಟ್ಟಲ್ಲ ಇವನು. ಅವನೇ ಕೇಳವ ನಡಿ. ಇವನು ಯಾರೋ ಬಂದ್ಬಿಟ್ಟ ಗೈಸ್. ನಡಿಯ. ಹಾಯ್, ಇವನ್ನೇ ಕೇಳ್ಬೇಕೀಗ ಬಾಯ್ಸ್. ಇವನು ಅಯ್ಯೋ ಅಂತವನು ಅವಾಗಿಂದ. ಒಂದೇ ಮಾವಿನಕಾಯಿ ಕಿತ್ಕೊಂಡು ಹೋಗ್ಬೇಕೀಗ ನಾವು ಇಲ್ಲಿಂದ. ಬಾಯ್ ಒಂದು ಪ್ಲೀಸ್ ಬೈ ಪ್ಲೀಸ್. లేదు ಓಕೆನಾ. ಒಂದೇ ಕೊಡಿ ಬಾಯ್. ಒಂದಿಲ್ಲ 2 ಇಲ್ಲ ಹೋಗ. ನಾನು ಏನು ಮಾಡಲ್ಲ. ನಾವು ಲಾಗರ್ಸ್, ಯೂಟ್ಯೂಬ್ ಲಾಗರ್ ಬ್ರೋ. ಯೂಟ್ಯೂಬ್ ಲಾಗರ್ ನಂಬ್ತಾನೆ ಇಲ್ಲ. ಒಂದೇ ಬ್ರೋ. ಬೆಂಗಳೂರಿಂದ ನಿಲ್ಸಿದೆ ನೋಡಿ ಗಾಡಿ. ಬೆಂಗಳೂರಿಂದ ಒಂದೇ ಕಾಸು ಕೊಡ್ತೀವಿ ಬ್ರೋ. ಅಮೌಂಟ್ ಏನ್ ಬೇಡಣ್ಣ. ಅಲ್ಲಿಂದ ಕಿತ್ತೆಸ್ಬಿಡಿ ಹೊಂಡೈತೀವಿ ನಾವು. ಒಂದೇ ಹೋಗಿಂದ ವೆಯ್ಟ್ ಮಾಡ್ತೀವಿ. ಯಾರು ನೀನು? ಬೆಂಗಳೂರನಾ? ಬೆಂಗಳೂರು ಭಯ ಇಲ್ವ ಅಂತ ನೋಡು. ಒಂದು ಮಾವಿನಕಾಯಿ ಕೊಡ್ದಲ್ಲ ನಾವು. ಅಲ್ಲಿಂದ ಇಲ್ಲಿ ತನಕ ಬಂದು ಒಂದು ಮಾವಿನಕಾಯಿ ಕೇಳ್ತಾ ಇದೀವಿ. ಕಾಸು ಕೊಡ್ತೀವಿ ಕೊಡುಗರು. ಮತ್ತೆ ಈಗ ಫ್ರೀಯಾಗೂ ಕೊಡಲ್ಲ, ಕಾಸ್ಗೂ ಕೊಡಲ್ಲ ಅಂತೀಯ ನೀನು. ನಿಂಗೆ ಬಾಸ್ ಎಷ್ಟು ಕೊಡ್ತಾನೆ ಅವನು ಸಂಬಳ ತಿಂಗಳಿಗೆ? ಹೇಳು. ನಿಮ್ಮ ಬಾಸ್ ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾನೆ ಹೇಳ್ಕೊರ ಅವನು. ಎಷ್ಟು ಸಂಬಳ ಕೊಡ್ತಾರೆ ಅವ್ರು ನಿಮ್ಮ ಬಾಸು? ಹಾಂ 18,000. ಎಷ್ಟು? 18,000 ಕೊಡ್ತಾನೆ ಅಂತೀವಿ. ಮಾವಿನಕಾಯಿ ಒಂದೇ ಒಂದು ಮಾವಿನಕಾಯಿ ಕೊಟ್ಬಿಡು, ಅದರಲ್ಲಿ ಏನಾಗಲ್ಲ ನಿಂಗೆ. ನೋಡಿ ಗೈಸ್, ಕೊನೆಗೂ ನಮಗೆ ಒಂದು ಮಾವಿನಕಾಯಿನೂ ಕೊಟ್ಟಿಲ್ಲ. ಸುಮ್ಮನೆ ಬಂದಿದ್ದು ದಾರಿಯಲ್ಲಿ ಏನು ಶುಲ್ಕ ಇಲ್ಲ ಅಂತ ಹೋಯ್ತಾ ಇದ್ದೀವಿ. ಅಣ್ಣ ಕಣೋ ನಿನ್ನ ನೆರಳೆ ನಾವುಗಳು, ಪ್ರತಿ ಜನ್ಮ ಮರೆಯದಿರು. ಅಣ್ಣ ಕಾಫಿ ಟೀ ಕೊಡಿಸ್ತಾವನೆ. ಎಲ್ಲ ಬ್ಯಾಂಕು ಇಲ್ಲೇ ಇರೋದು ಫುಲ್ಲು. ಇವನಿಗೆ ಮಾತ್ರ ಹಾರ್ಲಿಕ್ಸ್ನ ಇದ್ರಲ್ಲಿ ಕೊಟ್ಟವರು. ಅಫಿಷಿಯಲ್ ಬಾಯ್ ಇವನು. ಅದಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಇವನೇ ಅಫಿಷಿಯಲ್ ಬಾಯ್. ಸಿಗಾಕು ಹಂಗೆ ನಮಗೆಲ್ಲ ಗ್ಲಾಸು ಪ್ಲೀಸ್. ಇವನ್ ಕಲರು ನನಗೆ, ನನ್ನ ಕಲರು ಹೆಂಗೆ ಇವನ್ ಕಲರು. ಇನ್ನೊಂದು ಬಾಯ್ ಅಲ್ಲೆಲ್ಲ ಓಡಾಡ್ದವನು ಬಜ್ಜಿ ಬೋಂಡ. ಇವನು ಬಜ್ಜಿ ಬೋಂಡ ಇವನು. ಸಮೇತ ತಿನ್ಲ ಆಲೂಗೆಡ್ಡೆ ಸಮೇತ. ಬರೀ ತಿನ್ಕೋದವನು ಎಡ್ಕೊಂಡು ಇಟ್ಟ. ಕಾಸು ಕೊಟ್ಟಿರೋದು ಎರಡಕ್ಕೂ ಸೇರಿ ಮಗ. ಹೇಳಮ್ಮ. ಫೈನಲಿ ವಿ ರೀಚ್ ತಿರುಪತಿ ಬೆಟ್ಟದ ಹತ್ತಿರ. ಕಾಂಪ್ಲೆಕ್ಸ್ ನಡ್ಕೊಂಡೆ ಕಣೋ ಗೈಸ್. ಯಾಕೋ ಡೌಟ್ ಇವೆಲ್ಲ ಅಪ್ಲೋಡ್ ಮಾಡ್ತಾನೆ ಅಂತ ಒಣ್ಣಲ್ಲಿ ಏನೋ ಮಾಡ್ತಾವನೆ. ನನ್ನ ಲಾಗ್ ಮೇಲೆ ಡೌಟ್ ಇವನಿಗೆ. ನಾನು ತಿರುಪತಿಗೆ ಕರ್ಕೊಂಡ್ಬಂದಿದ್ದೀನಿ ಇವತ್ತು. ಇವಾಗ ಭೂದೇವಿ ಕಾಂಪ್ಲೆಕ್ಸ್ ಬಂದಿದ್ದೀವಿ. ಟಿಕೆಟ್ ಕೊಡ್ತಾರಂತೆ. ಆಧಾರ್ ಕಾರ್ಡ್ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಟಿಕೆಟ್ ಇಸ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಏನಿದೆ ಎಲ್ಲ ಅಪ್ಡೇಟ್ ಕೊಡ್ತೀವಿ. ನೋಡ್ತಾ ಇರಿ, ವಾಚ್. ನಗ್ತಾ ಇರಿ. ನನ್ನ ಜೊತೆ ಸಂತೋಷ್ ಜೊತೆ ಕಿಶೋರ್ ಸೈನಿಂಗ್ ಆಫ್. ಅಲ್ಲೇ ಕ್ಲೋಸ್ ಅಂತ ಇದ್ದಾರೆ. ಏನೋ ಬ್ಯಾಡ್ ನ್ಯೂಸ್ ನೋಡೋಣ ಇರಿ.
ಏನೋ ಕ್ಲೋಸ್ ಅಂತವ್ರೆ ಏ ಬರ ಏನೋ ಅವ್ರು ಹೇಳಿದವ್ರು ಮತ್ತೆ ಸುಳ್ಳು ಹೇಳ್ಬಿಟ್ಟವ್ರು ಅವರು ಗೈಸ್. ಇವಾಗ ಹೋಗಿ ಟಿಕೆಟ್ ಇಸ್ಕೊಂಡ್ಬರ್ತೀವಿ ನೋಡಿ ನಾವು. ಫೈನಲಿ ಕ್ಯೂಗೆ ಬಂದಾಯ್ತು. ಎಲ್ಲ ಬೇರೆಗಳು ಓಡಿ ಇವಾಗ ಮಾಡ್ತೀವಿ. 5 ಗಂಟೆಗೆ ಟಿಕೆಟ್ ಸಿಕ್ಕೈತೆ. ನಾಳೆ ದರ್ಶನ, ನಾಳೆ ಸಂಜೆ 5 ಗಂಟೆಗೆ. ಇವೆಲ್ಲ ಹೋಗ್ತಾ ಇದ್ದೀವಿ. ಶಿವಮ್ಗಿಲ್ 56 ಹೊಡೆದಿದ್ದಾನೆ. ಎಷ್ಟು? ಶಿವಮ್ಗಿಲ್ 56, ಜೈಸ್ವಾಲ್ 80. ಈ ಸಲ ನಮ್ದು ಇಂಡಿಯಾ ಬೇರೆ ನೋಡಿ, ಇಂಡಿಯಾ ಟೆಸ್ಟ್ ಬೇರೆ ನಡೀತೈತೆ. ಆರೋಗ್ಯಲ್ಲಿ ಇದೇ ಸ್ಟಾರ್ಟಿಂಗು. ಇಲ್ಲಿಂದನೇ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಬೆಟ್ಟ ಹತ್ತ ಶುರು ಮಾಡಿದ್ದೀವಿ. ನೆಕ್ಸ್ಟ್ ಬೆಟ್ಟದ ಮೇಲೆ ಸಿಗ್ತೀನಿ. ಬಾಯ್. 1000 ಮೆಟ್ಲು ಕಂಪ್ಲೀಟೆಡ್ ಫೈನಲಿ. ಏನು ಹೇಳಿ ನೀನು? ಇಲ್ಲೇ ಫುಲ್ಲು ಸ್ನ್ಯಾಕ್ಸು ಗೋವಿಂದ. ಹತ್ತುತ್ತೀವಿ ಗಾಯ್ಸ್. ನಾನು ಹೇಳಿದ್ದೀನಿ ಎಲ್ಲೂ ಕುತ್ಕೊಂಡೆ ಹತ್ತುತ್ತೀನಿ ಅಂತ ಹೇಳಿ ಗೊತ್ತಿಲ್ಲ. ಅಲ್ಲಿ 1000 ಹತ್ತಿದ್ದೀನಿ, ಇನ್ನು 2,500 ಹತ್ತುತ್ತೀನಿ. ಬನ್ನಿ ಹೇಳಿ ನಿಮ್ಮ ಅಭಿಪ್ರಾಯ ಏನು ಅನಿಸ್ತಿದೆ? ಬರೀ ಮುಖ ನೀವು ಫುಲ್ಲು ಬಾಡಿ ಶೋ ಅಪ್. ಫೈನಲಿ ಅರ್ಧ ಬೆಟ್ಟ ಹತ್ತಿದ್ವಿ. ಮಳೆ ಬರ್ತೈತೆ. ಗೋವಿಂದ ಫೈನಲಿ ವಿ ಕಮ್ ಟು ಆಂಜನೇಯ ಟೆಂಪಲ್ ಹತ್ರ. ಇಲ್ಲಿಂದ ಇನ್ನೂ ಸುಮಾರು ನಡಿಬೇಕು. ಏನಕ್ಕೋ ಅಡಾಚರಣೆ ಮಾಡಿಬಿಟ್ಟವ್ರೆ ಇಲ್ಲಿ. 11 ಗಂಟೆಗೆ ಬಿಡ್ತಾರೆ. ನೀನು ಅಂದ್ಕೊಂಡ್ರೆ ಆಗಲ್ಲ ಮಾವು. ಏನಕ್ಕೆ ಅಡಚಣೆ ಹಾಕೋರು ಕೇಳು ಫಸ್ಟು. ಇವಾಗ ನಮ್ಮ ಪಯಣ ರೋಡಿನಲ್ಲಿ. ರೋಡು ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಐತೆ ಅಂತ. ಬನ್ನಿ ಎಲ್ಲ ಬೆಳಕು ಯೂಟ್ಯೂಬಲ್ಲಿ ಯಾರ್ಯಾರು ಬರ್ಬೇಕು ನನ್ನ ಜೊತೆ ಬನ್ನಿ ಎಲ್ಲ. ರೋಡ್ ಟ್ರೆಕ್ಕಿಂಗ್ ಈಗ ಬೆಟ್ಲಾಯ್ತು. ಇಲ್ಲಿ ನೋಡ ಕೊನೆಗೂ ಬಂದು ತಲುಪ್ತು ಲಾಸ್ಟ್ ಮೆಟ್ಲಿಗೆ. ಮೂರು 1551 ಮೆಟ್ಲು ಫೈನಲಿ ಹತ್ತಿರೋದು. ಇದೇ ಲಾಸ್ಟ್ ಮೆಟ್ಲು. ಇಲ್ಲೇನು ಬೆಂಕಿ ಉರಿತೈತೆ ಇದೇನು. ಫೈನಲಿ ಊಟ ಎಲ್ಲ ಮಾಡಿಕೊಂಡು ರೂಮ್ ಸಿಗ್ದೇನೆ ಈಗ ಎಳ್ದಾಡ್ಕೊಂಡು ಯಾವ ಲಗೇಜ್ ಇಸ್ಕೊಂಡು ಅಲ್ಲಿ ಯಾರೋ ಇಬ್ರು ಅಲ್ಲೆಲ್ಲೋ ಬಿಟ್ಟು ನಾವಿಬ್ರು ಇಲ್ಲೆಲ್ಲೆಲ್ಲೋ ಸಾಯ್ತಾ ಇದ್ದೀವಿ. ನಾಳೆ ಸಂಜೆಗೆ ದರ್ಶನ ಆಗುತ್ತೆ ಅಂತ ಹೇಳಿ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಅವ್ರು ನೋಡಿಕೊಂಡು ನಾವು ಹೋಗಿ ಒಂದು ಸ್ಲೀಪ್ ಹಾಕಿ ರೋಡಲ್ಲಿ ಎಲ್ಲೋ ಅಂತವು ಹೇಳಿದ್ರೆ VIP ನೆಕ್ಸ್ಟ್ ಬಂದರೆ VIP ದರ್ಶನ ಮಾಡ್ತಾರಲ್ಲ, ಅಲ್ಲಿ ಹೋಗ್ಬೇಕು, ಅಲ್ಲಿ ಬರಬೇಕು, ಹಂಗೆ ಬೆಳಿಬೇಕು. ಬೆಳೆದ್ರೆ ಹಂಗೆ ಬೆಳೆದ್ಬಿಡ್ಬೇಕು. ಬೆಳೆಯೋಣ, ಬೆಳೆಸಿ. ನನ್ನ ಬೆಳೆಸಿ ಫಸ್ಟು ನೀವು ಇವನ್ನೇ ಬೆಳೆಸಿ ಫಾಲೋವರ್ಸ್. ನಮ್ಮ ಕರ್ಕೊಂಡು ನಿಮ್ಮನ್ನೆಲ್ಲ ನಾನು ಗೆದ್ದ ಮೇಲೆ ನೀನು ನಾನು ಫಾಲೋವರ್ಸ್ ನಾನು ಇದು ಮಾಡಿದ್ಮೇಲೆ ಬೆಳೆದ್ಮೇಲೆ ಬಸ್ಸು ನೋಡಿ, ಬಸ್ಸು ಹಿಂದೆನೇ ಬಂದ್ಬಿಟ್ಟು ಎಷ್ಟು ನೋಡಿ. ಅವ್ರು ಫೋನ್ ಮಾಡೋ ಏನೋ ಚೆನ್ನಾಗಿದೆ ಜಾಗ ಮಲ್ಕೊಳ್ಳೋದು. ಎಲ್ಲ ಚೆನ್ನಾಗಿದೆ. ನೀವು ಬಂದವರೆಲ್ಲ ಫುಟ್ಪಾತ್ ಮೇಲೆ ಮಲ್ಕೊಬೋದು. ಸ್ವಚ್ಛ ತಿರುಪತಿ ಇದು. ಚಪ್ಪಲಿ ಹಾಕೊಂಡು ಯಾರು ಓಡಾಡಲ್ಲ ಇಲ್ಲಿ. ಹಂಗಾಗಿ ಎಲ್ಲರೂ ಮಲ್ಕೊಬೋದು. ಮಲ್ಲಿಕೋ ಜಾಗದಲ್ಲಿ ಮಾತ್ರ ಮಲ್ಕೊಳ್ಳಿ. ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತಿಗೆ ಇಷ್ಟು ಮುಗೀತು. ನಾಳೆ ಪಾರ್ಟ್ 2 ಸಿಗ್ತೀವಿ.
ರೆಡಿಯಾಗಿ ಫುಲ್ಲು ಅಲ್ಲಿವರೆಗೂ ಹಳ್ಳಿ ಹುಡ್ಕೊಂಡು ನೋಡಿದ್ದೀರ ಪಂಚೆ ಗಿಂಚೆ ಹಾಕೊಂಡು ಮೀನ ಅಂತ ಮಿಂಚ್ಕೊಂಡು ಸಿಗ್ತೀವಿ ನಿಮಗೆ. ಸೈನಿಂಗ್ ಆಫ್ ಕಿಶೋರ್ ಶೆಟ್ಟಿ ಜೊತೆಗೆ ಸಂತೋಷ್. ಬಾಯ್, ಗುಡ್ ನೈಟ್. ಫೈನಲಿ ರಾತ್ರಿ ಎಲ್ಲ ಕ್ಯೂಲ್ ನಿಂತು 5 ಗಂಟೆಗೆ ನಮ್ಮ ಅಣ್ಣ ಕೀ ತಂದವನೇ, ಅವನು ರೂಮ್ದು ಎಲ್ಲ ಆರಿಗೀರಿ ಎಲ್ಲ ಅವನೇ. ಗುಡ್ ಮಾರ್ನಿಂಗ್. ಈಗ ರೌಂಡ್ಸ್ ಹೊಡಿಬೇಕಿಲ್ಲೆಲ್ಲ ದೇವಸ್ಥಾನ ಇರುತ್ತೆ, ಬೆಟ್ಟದಗಳೆಲ್ಲ. ಈಗ ಅವ್ರು ಬೆಟ್ಟಿದ ಜೀಪನ್ನು ಕೇಳ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ, ಎಷ್ಟಾಗುತ್ತೆ ಏನು ಎಲ್ಲ ಅಂತ. ಒಳ್ಳೆ ಗಾಳಿ ತಣ್ಣಗೆ ಆಗ್ತೈತೆ ಫುಲ್ಲು. ಈ ಜೀಪ್ ಅವರೆಲ್ಲ ಇವರೆಲ್ಲ ಮಂಗವ್ರು ನನ್ನ ಕಳಿಸ್ತಾರೆ ಬೈಸ್. ಆರಾಮಾಗೆಲ್ಲ ಮೆಲ್ಲಿಕೊಂಬಿಟ್ಟು ನನ್ನ ಕಳ್ಸೋದಿಲ್ಲಿ ಮಾಡೋಕ್ಕೆ ಏನು ಕೆಲಸ ಇಲ್ಲ, ಔಟ್ ಬಾ ಅಂತ. ಏನು ಮಾಡೋಣ, ಹೋಗೋಣ, ದೇವಸ್ಥಾನಕ್ಕೆ ಬಂದಿರೋದು ನಾವು, ಹೋಗೋಣ. ಗಾಡಿ ಕೇಳಿದೆ ಬಾಯ್ಸ್, ನಮಗೆ 6 ದೇವಸ್ಥಾನ ಐತೆ ಇಲ್ಲಿ ಬೆಟ್ಟದ ಮೇಲೆ ಫುಲ್ಲು ನೋಡೋಕ್ಕೆ ಅಂತಲೇ ದೇವಸ್ಥಾನಗಳು. ಕರ್ಕೊಂಡು ಹೋಗೋಕ್ಕೆ 4 ಜನಕ್ಕೆ ನಮಗೆ 1:15 ಕೇಳ್ತಾ ಇದ್ದಾರೆ. ಈಗ ರೂಮ್ಗೆ ಹೋಗ್ಬಿಟ್ಟು ಡಿಸ್ಕಷನ್ ಮಾಡಿ ಬಾಯ್ಸ್ ಜೊತೆ ಅವ್ರ ನಂಬರ್ ಇಸ್ಕೊಂಬಂದಿದ್ದೀನಿ. ಅವ್ರು ಕಾಲ್ ಮಾಡಿದ್ರೆ ಅವರೇ ಬರ್ತಾರೆ ಪಿಕಪ್ ಮಾಡೋಕ್ಕೆ ಅಷ್ಟೇ. ನಮ್ಗೆ 5 ಗಂಟೆಗಲ್ವ ಇರೋ ದರ್ಶನ, ಸೊ ಅದಕ್ಕೋಸ್ಕರ ಸ್ವಲ್ಪ ದೇವಸ್ಥಾನಗಳು ನೋಡ್ಕೊಂಬಂದುಬಿಟ್ರೆ ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಹೋಗ್ಬೋದು ನಾವು ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಕೆಳಗಡೆ. ಇಲ್ಲಿ ನೋಡ್ತೀರಾ ಬೆಟ್ಟ ನೋಡಿ, ಇಲ್ಲೆಲ್ಲ ಹೆಂಗೈತೆ ತಿರುಪತಿಲಿ. ಇನ್ನು ಆ ಕಡೆ ಬೇರೆ ಎಲ್ಲ ಚೆನ್ನಾಗೈತೆ. ಇದು ನಾವಿರೋ ಏರಿಯಾ, ನಮ್ಮ ಏರಿಯಾ, ನಮ್ಮ ರೂಮು ತೋರಿಸಿ. ನಮ್ಮ ರೂಮ್ ಒಳಗೆ ಹೋಗೋಣ ಬನ್ನಿ. ನಮ್ಮ ರೂಮ್ ಏನು ಕಮ್ಮಿ ಇಲ್ಲ. ಹೇಯ್ ಸಾರಿ ಬ್ರೋ, ಮಿಸ್ ಆಗಿ ಬೇರೆ ಡೋರ್ ಓಪನ್ ಮಾಡಿಬಿಟ್ಟೆ. ಅಯ್ಯೋ ಹೊಡೆದಾಗ್ತಿದ್ದೀನಿ ನಾನೀಗ. ನಮ್ಮ ಡೋರ್ ಓಪನ್ ಮಾಡೋ ಹೋಗಿ ಬೇರೆ ಡೋರ್ ಓಪನ್ ಮಾಡಿದ್ದೀನಿ. ಒಳ್ಳೆ ಕತೆ ಇದು. ಓ ಭಯ್ಯ ಮೊಬೈಲ್ ಹಚ್ಚಿ. ಗೈಸ್, ಈಗ ಅಲ್ಲಿ ಮೇಲೆ ಏನು ನೋಡ್ದೋ ಅದು ತಿರುಪತಿ ಫಸ್ಟು ಬಂದು ಪಾದ ಇಕ್ಕಿದ್ದು ಅಲ್ಲಿ ನಿಲ್ಲಿಸಿದಂತೆ. ಸೊ ಅದಕ್ಕೆ ಈ ಪ್ಲೇಸ್ನ ಶ್ರೀವಾರಿ ಪಾದಾಲು ಅಂತ ಕರೀತಾರೆ. ಇದು ಗೈಸ್ ಶಿಲಾತೀರಂ ಅಂತೆ. ಮೀನ್ಸ್ ನಮ್ಮ ಕಡೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬಂದರೆ ನ್ಯಾಚುರಲ್ ಸ್ಟೋನು. ಸೊ ಇದು ಈ ಥರ ಇದಾಗಿರೋದಂಗೆ ಸ್ಟ್ರೈಟಾಗೆಲ್ಲ ಜಾಯಿಂಟ್ ಆಗಿದೆಯಲ್ಲ, ಅದಕ್ಕೆ ಇದನ್ನ ನ್ಯಾಚುರಲ್ ಸ್ಟೋನು. ಇವರಿಲ್ಲಿ ಶಿಲಾತೀರಂ ಅಂತ ಕರೀತಾರೆ. ಇವಾಗ ಇಲ್ಲೇ ನೋಡಿದ್ರೆ ಅದು ಚಕ್ರತೀರ್ಥಂ ಅಂತ. ಇಲ್ಲಿ ಶಿವನ ಮೇಲೆ ನೀರು ಬೀಳುತ್ತೆ ಅಲ್ಲಿ ಕೆಳಗಡೆ. ಸೊ ಇವಾಗ ನೀರು ಬೀಳ್ತಾ ಇಲ್ಲ ಅಲ್ಲಿ, ಅಷ್ಟೇ ಬೀಳುತ್ತೆ. ಇಲ್ಲಿ ನೋಡಿ ಬಂಡೆನೇ ಎತ್ತುತ್ತವ್ರೆ, ತಲೆಯಲ್ಲಿ ತಡ್ಕೊಂಡು ಬಂಡೆಲ್ಲ ಎತ್ತವ್ರೆ. ಈಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡಿಕೊಂಡು ನೆಕ್ಸ್ಟ್ ಎಲ್ಲ ಹೋಗ್ತಿರೋದು ನಾವು. ಅಲ್ಲೆಲ್ಲೂ ಇಲ್ಲ, ಅಲ್ಲಿ ನೆಕ್ಸ್ಟ್ ಟೆಂಪಲ್ ಯಾವುದು? ಇದು ಆಕಾಶ ಗಂಗೆ ಅಂತ ನೋಡ್ತಿರೋದು. ಇಲ್ಲಿ ನೀರು ಬರ್ತೈತೆ, ಇಲ್ಲೆಲ್ಲ ನೀರು ಕುಡ್ಕೊಂಡು ತಲೆ ನೀರು ಹಾಕೊಂಡೆಲ್ಲ ಹೋಗ್ತಾರೆ. ಇದು ಯಾವ್ದಾರ ಇದೆ ಅಂದರೆ ಇಲ್ಲಿ ತೋರಿಸ್ತೀನಿ ಸ್ವಲ್ಪ. ಐತೆ ಈ ಪ್ಲೇಸ್ ಬಂದು ಪಾಪ ವಿನಾಶಂ ಅಂತ. ಇಲ್ಲಿರೋ ಟೆಂಪಲ್ಲು ಗಂಗಾದೇವಿ ಅಂತ ಟೆಂಪಲ್ಲು. ಇಲ್ಲಿ ನೀರುಗಳು ಬೀಳ್ತೈತೆ, ಸರಿ ತೋರಿಸ್ತೀನಿ. ಇಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಇಲ್ಲೆಲ್ಲ ಸ್ನಾನ ಮಾಡಿದ್ರೆ ಇಲ್ಲಿ ಜನಗಳ ನಂಬಿಕೆ ಪಾಪ ಎಲ್ಲ ವಿನಾಶ ಆಗುತ್ತೆ ಅಂತ ಅವ್ರು ಮಾಡಿರೋದು. ಗೈಸ್ ಫೈನಲಿ
ದರ್ಶನ ಎಲ್ಲ ಚೆನ್ನಾಗಾಯಿತು. ಈಗ ಎಂಟ್ರೆನ್ಸಲ್ಲಿದ್ದೀವಿ. ಫುಲ್ಲು ಸ್ವಲ್ಪ ಜನ ಸಾಗರ. ದಿನಶೀಲ ಆದರೆ ಬೇಗ ಆಯಿತು. 3:30 ನಿಂತ್ಕೊಂಡು 8:00 ದರ್ಶನ ಆಯಿತು ನಮ್ಮ ಅದೃಷ್ಟಕ್ಕೆ. ಓಕೆ ಬಾಯ್, ಇವತ್ತಿಗೆ ಇಷ್ಟೇ. ತಲೆ ತೆಗಿಲಿನಲ್ಲೂ